ಕಾಂಕ್ರೀಟ್ ವರ್ಕ್ ಮಾಡಬೇಕಾದ್ರೆ ಏನಕ್ಕೆ ಸ್ಟೆಮ್ ಟೆಸ್ಟ್ ಮತ್ತೆ ಕ್ಯೂಬ್ ಟೆಸ್ಟ್ ಮಾಡಬೇಕು? ದಿಸ್ ಇಸ್ ಚಂದನ್. ಐ ಆಮ್ ಪ್ರಾಜೆಕ್ಟ್ ಮ್ಯಾನೇಜರ್ ಫ್ರಮ್ ಶ್ರೀಬಾ ಇಂಟರ್ನೆಟ್ ಕನ್ಸ್ಟ್ರಕ್ಷನ್ ಕಂಪನಿ. ನಾನು ಇವತ್ತು ನಿಮಗೆ ಕಾಂಕ್ರೀಟಿಂಗ್ ಟೈಮಲ್ಲಿ ಸೈಟಲ್ಲಿ ಹೇಗೆ ಟೆಸ್ಟ್ ಮಾಡ್ತೀವಿ ಅಂತ ತೋರಿಸ್ಬೇಕು. ಮೇನ್ ಏನಂದ್ರೆ ಕಾಂಕ್ರೀಟಿಂಗ್ ವರ್ಕ್ ಮಾಡಬೇಕಾದ್ರೆ ನಾವು 2 ಇಂಪಾರ್ಟೆಂಟ್ ಟೆಸ್ಟ್ ಸೈಟಲ್ಲಿ ಮಾಡಬೇಕು. ಒಂದು ಕ್ಯೂಬ್ ಟೆಸ್ಟ್ ಅಂತ, ಅದು ಒಂದು ಕಾಂಕ್ರೀಟ್ ನ ಸ್ಟ್ರೆಂತ್ ಚೆಕ್ ಮಾಡೋದಕ್ಕೋಸ್ಕರ ಮಾಡ್ತೀವಿ. ಇನ್ನೊಂದು ಬಂದು ಸ್ಲಮ್ ಕೌಂಟ್ ಟೆಸ್ಟ್ ಅಂತ ಮಾಡ್ತೀವಿ, ಅದು ಬಂದು ಕಾಂಕ್ರೀಟ್ ನ ವರ್ಕಬಿಲಿಟಿ ಚೆಕ್ ಮಾಡೋದಕ್ಕೋಸ್ಕರ ಮಾಡ್ತೀವಿ. ಸೊ ನಾವು ಸೈಟ್ ಅಲ್ಲಿ ಕ್ಯೂಬ್ ಟೆಸ್ಟ್ ಮಾಡೋ ಉದ್ದೇಶ ಏನಂದ್ರೆ ಕಾಂಕ್ರೀಟ್ ನ ಕಂಪ್ರೆಷನ್ ಸ್ಟ್ರೆಂತ್ ಏನಿದೆ ಅಂತ ಡಿಟರ್ಮೈನ್ ಮಾಡೋಕ್ಕೋಸ್ಕರ ನಾವು ಕ್ಯೂಬ್ ಟೆಸ್ಟ್ ಮಾಡ್ತೀವಿ. ಸೊ ಕ್ಯೂಬ್ ಟೆಸ್ಟ್ ಮಾಡೋ ಪ್ರೊಸೀಜರ್ ಹೇಗಂದ್ರೆ, ಸೊ ಫಸ್ಟ್ ಸೈಟ್ ಅಲ್ಲಿ ಒಂದು RNC ವೆಹಿಕಲ್ 3 ಕ್ಯೂಬ್ಸ್ ನ ಕ್ಯಾಚ್ ಮಾಡಬೇಕಾಗುತ್ತೆ. ಸೊ ಆ 3 ಕ್ಯೂಬ್ಸ್ ನ ಪ್ರಾಪರ್ ಆಗಿ ಕ್ಯೂಲಿಂಗ್ ಮಾಡಿ 7 ಡೇಸ್ ಗೆ ಒಂದ್ಸರಿ ಟೆಸ್ಟ್ ಮಾಡಬೇಕು, ಮತ್ತೆ 14 ಡೇಸ್ ಒಂದ್ಸರಿ ಟೆಸ್ಟ್ ಮಾಡಬೇಕು, ಮತ್ತೆ 28 ಡೇಸ್ ಒಂದ್ಸರಿ ಟೆಸ್ಟ್ ಮಾಡಬೇಕು. ಸೊ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಸ್ಲಂಪ್ ಕರೆಕ್ಟ್ ಆಗಿ ಇದೆಯಾ ಅಂತ ಚೆಕ್ ಮಾಡಿ ನಾವು ಕಾಂಕ್ರೀಟ್ ನ ಪೋರ್ ಮಾಡೋದಕ್ಕೆ ಸೈಟ್ ಅಲ್ಲಿ ಅವಕಾಶ ಕೊಡಬೇಕು.